ದೇಶದಲ್ಲೇ ಕಾಸ್ಟ್ಲಿ ಮೆಟ್ರೋ ನಮ್ಮ ಮೆಟ್ರೋ ಅನ್ನೋ ಕುಖ್ಯಾತಿಗೆ ಪಾತ್ರವಾಗಿದೆ ಮೆಟ್ರೋ. ಈಗಾಗಲೇ ವಿಪರೀತವಾದಂತಹ ಪ್ರೈಸ್ ಹೈಕ್ನಿಂದ ಜನ ಬೇಸತ್ತು ಹೋಗಿದ್ದಾರೆ. ಅದರ ನಡುವೆ ಗಾಯದ ಮೇಲೆ ಬರೆ ಅನ್ನೋ ರೀತಿಯಲ್ಲಿ ಮಂಡೆಯಿಂದ ಇನ್ನಷ್ಟು ದರ ಏರಿಕೆ ಆಗ್ತಾ ಇದೆ. ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ದೆಹಲಿಗೂ ನಮ್ಮ ಮೆಟ್ರೋಗೂ 20 ಕಿಲೋಮೀಟ್ರಲ್ಲಿ ಆಲ್ಮೋಸ್ಟ್ ಈಗಲೇ ನಾವು 32 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ವಿ. ಅಲ್ಲಿ 41 ರೂಪಾಯಿ ಇದ್ರೆ ಇಲ್ಲಿ 71 ರೂಪಾಯಿ ಅಷ್ಟು ಇಸ್ಕೊಳ್ತಾ ಇದ್ರು. ಈಗ ಮತ್ತೆ ರೇಟ್ ಹೈಕ್ ಆಗ್ತಾ ಇದೆ 5%. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಟ್ ಮೆಟ್ರೋ ಅಂತ ಟ್ರೆಂಡ್ ಶುರುವಾಗಿದೆ. ಸಿಬ್ಬಂದಿ ನಿರ್ವಹಣಾ ವೆಚ್ಚಕ್ಕೆ ನಮಗೆ ಮೆಟ್ರೋ ದರವನ್ನು ಏರಿಕೆ ಮಾಡೋದು ಒಂದೇ ದಾರಿ ಅಂತ BMRCL ಹೇಳ್ಕೊಳ್ತಾ ಇದೆ. ಬಟ್ ನಿಮ್ಮ ನಿರ್ವಹಣೆ ವೆಚ್ಚಕ್ಕೆ ನಮ್ಮ ಜೇಬಿಗೆ ಯಾಕೆ ಕತ್ರಿ ಹಾಕ್ತೀರಾ? ನಾವು ಪ್ರೈವೇಟ್ ವೆಹಿಕಲ್ಸಲ್ಲಿ ಹೋಗೋದೇ ಚೀಪರ್ ಅನ್ನಿಸ್ತಾ ಇದೆ. ಹೀಗಾಗಿ ನಾವು ಮೆಟ್ರೋ ಹತ್ತದೇ ಇಲ್ಲ ಬಿಡಿ ಅಂತ ಅಂತಿದ್ದಾರೆ ಜನ. ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆಂಗಳೂರು ಮೆಟ್ರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂಬೈಯಲ್ಲಿ, ಕಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ ಎಲ್ಲೂ ದೇಶದಲ್ಲಿ ಇಲ್ಲದೆ ಇರುವಂತ ಸರ್ವಿಸ್ ನೀವು ಏನ್ ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ನೀವು ಕೇಂದ್ರ ಸರ್ಕಾರನ ಕೇಳಿ ಅಂತ ಹೇಳ್ತೀರಾ. ಅವ್ರು ಮಾಡಿದ್ದು ಅಂತ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋವಂಥದ್ದೇ ಆ ಪ್ರಾಸೆಸ್ ಶುರು ಆಗುವಂಥದ್ದೇನೆ ರಾಜ್ಯ ಸರ್ಕಾರದ ತಾಕೀತು ಮೇಲೆ. ಒಂದಲ್ಲ ಎರಡಲ್ಲ ಸುಮಾರು 10 ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ. ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೇನ್ ಆಗಿ ಡಿಸೈಡ್ ಮಾಡಿರುವಂಥದ್ದು. ಈಗ ಜನರ ಎದುರುಗಡೆ ನೀವು ಜಾಸ್ತಿ ಮಾಡಿ ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂಥದ್ದನ್ನು ಇವತ್ತಾರು ನಿಲ್ಲಿಸಿ. ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ